ಮೊನ್ನೆ ಎಲ್ಲರೂ ನೋಡ್ಲಕತ್ತಿರಲಿಲ್ಲ ದುರಂಧರ್ ಸಿನಿಮಾ ನೋಡ್ರಿ ಇಲ್ಲ ಬತ್ತಂದ್ರೆ ಎಲ್ಲರೂ ನೋಡ್ರಿ ಇಟ್ಟು ಮಂದಿಗೆ ಬೆಂಕಿ ಬಿದ್ದೈತಿ. ಶಾರುಖ್ ಖಾನ್ ಅಮೀರ್ ಖಾನ್ ಅಂತ ಹಿಡಿದು ಭಾರತ ಎಷ್ಟು ಸ್ಟ್ರಾಂಗ್ ಐತಿ ಜಗತ್ತಾಗ ಅನ್ನೋದು ಆ ಸಿನಿಮಾದಾಗ ತೋರಿಸೋದು ಎಲ್ಲ ಸತ್ಯ ಐತಿ, ಯಾವುದೂ ಸತ್ಯಕ್ಕೆ ದೂರಿಲ್ಲ. ನಾನು ಹೇಳ್ತೇನೆ, ಯಾವ ವಚನ ಪರಂಪರೆಯ ಮಠ ಇದೆಯೋ, ಯಾವ ಶರಣ ಪರಂಪರೆಯ ಮಠ ಇದೆಯೋ ಅಂಥ ಮಠಕ್ಕೆ ಆದ ಲುಚ್ಛಗಳು ಯಾರಾದರೂ ಕುಂಕುಮ ಹಚ್ಕೊಂಡು ಹಳ್ಳಿಗಳಿಗೆ ಬಂದರೆ ನಿಮ್ಮ ಕಾಲಲ್ಲಿರೋದನ್ನು ಕೈಯಲ್ಲಿ ತಗೊಳ್ರಿ ಅಂತ ಹೇಳ್ತೇನೆ. ಈ ರೀತಿಯ ಮಾತಾಡ್ತಾರ. ಒಬ್ಬ ಯಾವನೋ ಮಾನ್ಯ ಕೂಡಲ ಸಂಗಮದಾಗ ಹೇಳ್ತಿದ್ದ, ಕುಂಕುಮ ಹೆಚ್ಕೊಂಡು ಬಂದ್ರೆ ಅವನ ಕಪಾಳಿಗೆ ಹೊಡಿರತ್ತೇಳಿ. ಹೊಡಿ ಬಾಬಾ ಮಗ ನನಗೆ ಯಾರಿಗಾರು ಅಂದ್ರೆ ಹೊಡೆದು ತೋರಿಸು, ನಿಮ್ಮ ಅಪ್ಪಗೆ ಗೊತ್ತಿದ್ರ ಅಂತ. ಇದು ಕುಂಕುಮ ವಿಭೂತಿ ಅನ್ನೋದೇನೈತಲ್ಲ, ಇದು ಸಾವಿರಾರು ವರ್ಷಗಳಿಂದ ನಮ್ಮ ಧರ್ಮದಲ್ಲಿ ತಿಲಕ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಹೆಸರು ರಾಮ್ಜಿ, ನನ್ನ ತಂದೆ ಹೆಸರು ರಾಮನಗೌಡ, ನನ್ನ ಮಗನ ಹೆಸರು ರಾಮನಗೌಡ. ರಾಮನಿಗೆ ಯಾವುದೇ ಜಾತಿ ಮತ ಪಂಥಕ್ಕಿಂತ ಶ್ರೇಷ್ಠವಾದಂತಹ ಸ್ಥಾನವನ್ನು ನಮ್ಮ ಭಾರತದಲ್ಲಿ ಅಯೋಧ್ಯಾಪತಿ ಶ್ರೀರಾಮಚಂದ್ರನಿಗೆ ಕೊಟ್ಟಿದ್ದಾರೆ. ಇವತ್ತು ಭಗವಾನ್ ಮಹಾವೀರರ ಜನ್ಮ ದಿವಸ. ಭಗವಾನ್ ಮಹಾವೀರರು ಸಹ ಒಬ್ಬ ಕ್ಷತ್ರಿಯರು. ಅವರು ಜೀವನದಲ್ಲಿ ಕೊನೆಯದು ಏನು ಈ ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಶ್ರೇಷ್ಠ ಸಂತರಾಗಿ ಜೈನ ಧರ್ಮವನ್ನು ಈ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಜೈನ ಧರ್ಮದ ನಮ್ಮ ಸ್ಥಾಪಕರಿದ್ದಾರೆ ಭಗವಾನ್ ಮಹಾವೀರರಲ್ಲೂ ಸಹ ಇವತ್ತು ಹುಟ್ಟುಹಬ್ಬದ ಅವರ ಜನ್ಮ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಎಷ್ಟೋ ಜನ ರಾಜ ಅಶೋಕನಿಂದ ಹಿಡಿದು ಚಂದ್ರಗುಪ್ತ ಮೌರ್ಯ ಚಾಣಕ್ಯನವರೆಗೆ ಅವರೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಬಂದು ಮಹಾಪರಿನಿರ್ವಾಣ ಅಂತೇಳಿ ಅಲ್ಲಿ ಅವರ ಕೊನೆಯ ಜೀವನವನ್ನು ಕಳೆದಂಥದ್ದು ಈ ಗೊಮ್ಮಟೇಶ್ವರ ಏನಿದೆ, ನಮ್ಮ ಭಗವಾನ್ ಗೊಮ್ಮಟೇಶ್ವರರ ತೀರ್ಥಕ್ಷೇತ್ರ ಏನಿದೆ, ಅಲ್ಲಿ ಚಂದ್ರಗುಪ್ತ ಮೌರ್ಯ ಅಂದರೆ ಭಾರತದ ದೊಡ್ಡ ಚಕ್ರವರ್ತಿ. ಅಂಥ ಚಕ್ರವರ್ತಿ ಸಹ ಕೊನೆಯ ದಿವಸಗಳಲ್ಲಿ ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಅವರ ಗುರುಗಳಾದಂಥ ಆಚಾರ್ಯ ಚಾಣಕ್ಯ ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಗೊಮ್ಮಟೇಶ್ವರನ ಸನ್ನಿಧಾನದಲ್ಲಿ ತಮ್ಮ ಪ್ರಾಣವನ್ನು ಮಹಾಪರಿನಿರ್ವಾಣ ಏನು ಕರೀತಾರೆ ಅವರೊಳಗೆ ಕೊಟ್ಟಂಥ ಜನ್ಮಭೂಮಿಯು ಕರ್ನಾಟಕ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮಾತು ಹೇಳ್ತಾರೆ, ಸಂವಿಧಾನವನ್ನು ಲೋಕಸಭೆಯಲ್ಲಿ ಸಮರ್ಪಣೆ ಮಾಡಿದ ಮೇಲೆ ಒಂದು ಆಕಾಶವಾಣಿಗೆ ಒಂದು ಸಂದೇಶ ಕೊಡ್ತಾರೆ. ಭಾರತದಲ್ಲಿ ಅರ್ಹತೆ ಯೋಗ್ಯತೆ ಸಾಮರ್ಥ್ಯಕ್ಕೆ ಎಂದೂ ಕೊರತೆ ಇಲ್ಲ. ರಾಮಾಯಣವನ್ನು ಬರೆದವರು ಮಹರ್ಷಿ ವಾಲ್ಮೀಕಿ ಅವರು, ವಾಲ್ಮೀಕಿ ಜನಾಂಗದವರು. ಮಹಾಭಾರತವನ್ನು ಬರೆದವರು ವೇದವ್ಯಾಸರು, ಅವರು ಗಂಗಾ ಮತಸ್ಥರು. ಹಿಂದೂಗಳು ನಮ್ಮಲ್ಲಿ ಭೇದ ಅಸ್ಪೃಶ್ಯತೆಯನ್ನು ವ್ಯವಸ್ಥಿತವಾಗಿ, ಹಿಂದೂ ಧರ್ಮ ಅಂದರೆ ಅಸ್ಪೃಶ್ಯತೆ, ಹಿಂದೂ ಧರ್ಮ ಅಂದರೆ ಸಾವಿರಾರು ವರ್ಷಗಳಿಂದ ಒಬ್ಬ IAS ಅಧಿಕಾರಿಗಳು ಸಿಕ್ಕಿದ್ರು ಅಂತ 2 ವರ್ಷದಿಂದ ನನಗೆ. ಅವ್ರು ಹೇಳ್ತಾಯಿದ್ರು ಅಸ್ಪೃಶ್ಯತೆ ಇತ್ತಂದರೆ ಉಡುಪಿ ಶ್ರೀಕೃಷ್ಣ ಸಂತ ಕನಕದಾಸನ ಭಕ್ತಿಗೆ ಮೆಚ್ಚಿ ಹೊಳ್ಳಿ ನಿಂದಿರ್ತಾನೆ. ಅಂದರೆ ದೇವರಿಗೆ ಜಾತಿ ಇಲ್ಲ, ಮಾಡಿದಂಥವ್ರು ಜಾತಿ ನಾವು. ಅದರ ಪರಿಣಾಮವಾಗಿ ಬಂಧುಗಳೇ ಇವತ್ತು ಹಿಂದೂಗಳ ಪರವಾಗಿ ಮಾತನಾಡುವಂಥವ್ರು ಜನರಿಗೆ ಬೇಕಾಗಿದೆ. ನಮ್ಮ RS ಪಾಟೀಲ್ ಹೇಳಿದ್ರಲ್ಲ, ಈ ನಾಟಕ ಕಂಪ್ನಿ ಮಾಡೋರನ್ನ ಜನ ಭಾಷಣ ಕೇಳಕ್ಕೆ ಯಾರೂ ಬರೋದಿಲ್ಲ. ಇಷ್ಟು ಜನ ಸೇರ್ತಾರಂದ್ರೆ ಇದೇನು ನಾವು ಏನು ಅಲ್ಲಿ ಟೆಂಪೋ ಮಾಡಿಲ್ಲ, ಜೀಪ್ ಕೊಟ್ಟಿಲ್ಲ, ಡಾಬಾದ ಊಟದ ವ್ಯವಸ್ಥೆ ಮಾಡಿಲ್ಲ. ನೀವೆಲ್ಲ ಎದಕ್ಕೆ ಬಂದಿರಂದ್ರೆ ಅದು ಬಸನಗೌಡ ಪಾಟೀಲ್ ಸಲುವಾಗಿ ಅಲ್ಲ,
ಸನಾತನ ಧರ್ಮ ಉಳಿಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲ ಬಂದಿರಿ. ಯಾರೇನೇ ಹೇಳಿ, ಸನಾತನ ಧರ್ಮ ಭಾರತದಲ್ಲಿ ಜಾಗೃತಿ ಆಗ್ತಾ ಇದೆ. ಜನರಿಗೆ ಸನಾತನ ಧರ್ಮ ಏನು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಇವಾಗ ಸನಾತನ ಧರ್ಮ ಉಳಿಬೇಕಾದ್ರೆ ಇಲ್ಲಿ ಯುವಕರು ಅವರೆಲ್ಲರಿಗೂ ಈಗ ನಾವು ಸತ್ಕಾರ ಮಾಡಿದ್ವಿ ನೋಡ್ರಿ. ಈಗ ನಾನು ಬಂದು ಭಾಷಣ ಹೊಡಿತೀವಿ, ಹೋಗಿಬಿಡ್ತೀವಿ. ಇಲ್ಲಿ ಸ್ಟೇಜ್ ಇರೋದು ಖರ್ಚು ಎಟ್ರು ಬರ್ತದೆ ಗುರ್ತತಾನೆ ಯಾರಿಗಾರೆ. ಪಾಪ ನೀವು ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿರ್ತೀರಿ, ಅವರು ಇಟ್ಟು ಕೈಲಿ ಹಾಕಿರ್ತಾರೆ, ಒಳಗೊಮ್ಮೆ ಮೈ ಮ್ಯಾಗ ಬೀಳ್ತದೆ. ಇಷ್ಟೆಲ್ಲ ಇದ್ದೂ ಇವತ್ತೇನು ಇಡೀ ರಾಜ್ಯದಾಗ ನೋಡಿ, ನಾ ಎಲ್ಲೆಲ್ಲಿ ಹೋಗ್ತೇನೆ. ಮದ್ದೂರ್ಗೆ ಹೋಗಿದ್ದೆ ಮೊನ್ನೆ, ಹಿಂದೆ ಗಣಪತಿ ಕಲ್ಲು ಹೋಗಿದ್ರಲ್ಲಿ, ಸುಮ್ಮನೆ ಹೋಗು ಗಣಪತಿ ಮ್ಯಾಗ ಕಲ್ಲು ಬ್ಯಾನೆ ಹಾಕ್ಲಕ್ಕದ ಮಕ್ಕಳಿಗೆ. ಅದೇ ಹೇಳಿದೆ ನಾನು ವಿಧಾನಸಭೆ ಒಳಗೆ, ನಿಮ್ಗೆ ಡಿ ಜೆ ಕೇಳಿಸಿದ್ರೆ ಬ್ಯಾನೆ ಆಗ್ತದೆ, ಗಣಪತಿ ಮೆರವಣಿಗೆ ನಿಮ್ಮ ಇದ್ರ ಮುಂದೆ ಹೋಗ್ಬೇಡ ಅಂತ ಹೇಳ್ತೀರಿ. ಹಾಗಾದ್ರೆ ನೀವು 5 ಸಲ ಓದಿರ್ತೀರಿ ಅಲ್ಪ, ನಾವ್ಯಾಕೆ ಅಂತ ಕೇಳಿಸ್ಬೇಕು. ನೀವು ಶಾಂತ ರೀತಿಯಿಂದ ಇರ್ಬೇಕಂದ್ರೆ ನಾವು ಶಾಂತಿಯಿಂದ ಇರ್ತೀವಿ. ನಾವೇನಾದ್ರು ತೊಂದರೆ ಮಾಡಿದರೆ ನೀವು ತೊಂದರೆ ಮಾಡಿರಿ, ನಿಮ್ಗೇನಾದ್ರು ತೊಂದರೆ ಆಗಿದೆಯಾ? ನಾವು ನಮ್ಮ ದೇಶದಲ್ಲಿ ನಿಮಗೆಲ್ಲ ಅಣ್ಣತಮ್ಮರಂಗೆ ನೋಡ್ಕೊಂಡಂಥ ಕಾರಣದಿಂದ ನೀವು ಆರಾಮದೀರಿ. ಜಗತ್ತಿನಾಗ ನೀವು ಎಲ್ಲರೂ ಆರಾಮದೀರ ಹೇಳ್ರಪ್ಪ, ಒಂದು ದೇಶನಾಗ ನೀವು ಆರಾಮದೀರ. ಎಲ್ಲಿ ಜಾಗ ಕೊಟ್ಟಾರಲ್ಲ ಹಮಾರ ದೇಶ ಹೇಳ್ತಾರ. ಆ ಇಂಗ್ಲೆಂಡ್ದಾಗ ನೋಡಿ, ಈಗ ಮೊನ್ನೆ ಯಾವ ಆಸ್ಟ್ರೇಲಿಯಾ ಪ್ರಧಾನಮಂತ್ರಿಯನ್ನು ಹೇಳ್ಬಿಟ್ಟಾರ, ಇರುದಿದ್ರೆ ನಮ್ಮ ಕಾಯ್ದೆದಂಗೆ ಇರ್ರಿ, ಇಲ್ಕಂದು ನೀವು ಎಲ್ಲಿದ್ದೀನಿ ಬಂದಿರಿ ಅಲ್ಲಿಗೆ ಹೋಗ್ರಿ. ಲಂಡನ್ದಾಗಿ ಒಂದೇ ಸ್ಟ್ರೈಕ್ ಮಾಡಿದ್ರು ಅವ್ರು. ಏನಂದ್ರೆ ಬ್ರಿಟಿಷರೇ ಬ್ರಿಟನ್ ಬಿಟ್ಟು ಹೋಗಿ ನೋಡ್ರಿ, ನೋಡ ಯಾರ ಮನ್ಯಾಗ ಅದಾರ ಅವ್ರಿಗೆ ಜಗತ್ತಾಗ ಹೇಳ್ರಪ್ಪ, ಇಂಥ ದೇಶನಾಗ ಇವ್ರು ಶಾಂತಿಯಿಂದ ಎಲ್ಲಿಯೂ ಶಾಂತಿಯಿಂದಿಲ್ಲ. ಯಾಕೆ ಹಿಂಗಾಗಿದೆ ಅಂದರೆ, ನಮ್ಮ ಧರ್ಮ ಸನಾತನ ಧರ್ಮ ಏನು ಹೇಳ್ತದೆ, ವಸುದೇವ ಕುಟುಂಬಕಂ, ಎಲ್ಲರೂ ನಮ್ಮವರಪ್ಪ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಅವ್ರು ತಯಾರಿಲ್ಲ. ಅವ್ರು ಎಲ್ಲಿ ಹೆಚ್ಚಾಗ್ತಾರಲ್ಲ ಅಲ್ಲಿ ದಾಂಧಲಿ ಚಾಲೂ ಹೋಗುವುದೇ. ಇದು ನಾವೆಲ್ಲ ನಮ್ಮಲ್ಲಿ ಏನು ಮಾಡ್ತಾರೆ, ಜಾತಿ 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 ಹೊಡೆದು ಇವತ್ತು ಕರ್ನಾಟಕದಲ್ಲಿ ನೋಡಿ, ಮನೆ ಬಜೆಟ್ನಾಗ ಒಂದು ಘೋಷಣೆ ಮಾಡ್ಯಾರ ನಮ್ಮ ಸರ್ಕಾರ. ಏನಪ್ಪ ಅಂದ್ರೆ, ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಯನ್ನು ಕಲಿಸೋದತ್ತೆ ಅವ್ರ ಹೆಣ್ಮಕ್ಳಿಗೆ. ಅಂದರೆ ಯಾರಿಗೆ ಹೊಡಿಸ್ಬೇಕತ್ತಾರ ಅವರು? ಯಾರು ಹಿಂದೂಗಳು ಹೆಣ್ಮಕ್ಳು ಎಲ್ಲರೂ ಹೋಗಿ ಜಗಳ ತೆಗೆದಾರ, ಯಾರು ಜೊತೆ ತೆಗ್ಯಾರ? ಅಂದ್ರೆ ಯಾವ ರೀತಿ ಈ ದೇಶದಲ್ಲಿ ಒಂದೇ ವರ್ಗವನ್ನು ತುಷ್ಟೀಕರಣ ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇವತ್ತು ರಾಮನ ಬಗ್ಗೆನೂ ಹಗುರವಾಗಿ ಮಾತಾಡ್ತಾರೆ. ಕೆಲವೊಂದು ಸ್ವಾಮಿಗಳು ಕೇಳಿರಲ್ಲ ಭಾಷಣ ಅವ್ರದ್ದು, ಅವ್ರು ಹೆಂಗೆ ಮಾತಾಡ್ತಾರೆ. ಒಬ್ಬ ಯಾವನೋ ಮಾನ್ಯ ಕೂಡಲ ಸಂಗಮದಾಗ ಹೇಳ್ತಿದ್ದ, ಕುಂಕುಮ ಹೆಚ್ಕೊಂಡು ಬಂದ್ರೆ ಅವ್ನ ಕಪಾಳಿಗೆ ಹೊಡಿರತ್ತೇಳಿ. ಹೊಡಿ ಬಾಬಾ ಮಗ, ನಾನು ಯಾರಿಗಾರು ಅಂದ್ರೆ ಹೊಡೆದು ತೋರಿಸು, ನಿಮ್ಮ ಅಪ್ಪಗೆ ಹೊಟ್ಟಿದ್ರು ಅಂತ. ಇದು ಕುಂಕುಮ ವಿಭೂತಿ ಅನ್ನೋದೇನೈತಲ್ಲ, ಇದು ಸಾವಿರಾರು ವರ್ಷಗಳಿಂದ ನಮ್ಮ ಧರ್ಮದಲ್ಲಿ ತಿಲಕ ವಿಭೂತಿ ಅನ್ನೋಂಥದ್ದು ಶ್ರೇಷ್ಠ. ಯಾಕಪ್ಪ ಅಂದರೆ ಅದನ್ನು ಹಚ್ಕೊಳ್ಳೋದ್ರಿಂದ ಮನಃಶಾಂತಿ ಇರ್ತದೆ. ಇನ್ನು ಎದುರಿಗೆ ಕಾಣಿಸೋರಿಗೆ ಬೆಂಕಿ ಬಿದ್ದರೆ ನಾವೇನು ಮಾಡ್ಲಿಕ್ಕಾಗ್ತದೆ? ಕೆಲವು ಮಂದಿ ಕುಂಕುಮ ನೋಡಿದ್ರೆ ಬೆಂಕಿ ಬೀಳ್ತದೆ. ಕುಂಕುಮ ಅಂದರೆ ನಾನು ಕುಂಕುಮ ಹಚ್ಚಿಬಿಟ್ಟಿರ್ತಾರೆ ಕೆಲವು ಮಂದಿ. ಅಂದ್ರೆ ಜಾತ್ಯತೀತ ಅವ್ರದ್ದಾದ್ರೆ ಬೇಕಾದಂಗೆ ಟೊಪ್ಪಿ ಹಾಕೊಂಡು ಅಡ್ಡಾಡ್ತಾರೆ. ನಮ್ಮದಾದರೆ ಅವರಿಗೆ ಒಂದು ರೀತಿ ಕಸಿವಿಸಿ. ಆದರೆ ಇವತ್ತು ಕರ್ನಾಟಕದಲ್ಲಿ ಹಂಗಿಲ್ಲ ಪರಿಸ್ಥಿತಿ. ಮದ್ದೂರಿನಾಗ ಹೋಗಿದ್ದೆ ನಾನು ಗಣಪತಿ ಕಾರ್ಯಕ್ರಮದಾಗ. ಅಲ್ಲೇನೂ ನಮ್ಮದು ಅಸ್ತಿತ್ವನೇ ಇಲ್ಲ, ಹಿಂದುತ್ವನೇ ಇರಲಿಲ್ಲ ಅಲ್ಲಿ ಯುವಕರ ಬಳಿ. ಇವತ್ತಲ್ಲಿ ನಾವು ಹೋದರೆ, ಮೊನ್ನೆ ಗಣಪತಿ ಟೈಮ್ನಾಗ ಹೋದ್ರೆ 20-25 ಸಾವಿರ ಜನ ಸೇರಿದ್ದು ನೋಡಿ, ಆ ಕಡೆ ಲೀಡರ್ಗಳೆಲ್ಲ ಗಾಬರಿಯಾಗ್ಯಾರ. ಏನು ರೀ ಇಲ್ಲಿ ಲಿಂಗಾಯತ್ರಿಲ್ಲ, ಸುಡ್ಗಾಡಿ ಇಲ್ಲ, ನೀವು ಹೆಂಗೆ ಮಂದಿ ನಾವೆಲ್ಲ ಮಂದಿನ ಕೂಡಿಸ್ಬೇಕಾದ್ರೆ ಟೆಂಪೋ ಬಸ್ ಮಾಡಿ ತರ್ತೀವಿ, ಪುಕ್ಷೇಟ್ 20,000 ಮಂದಿ ಹೆಂಗೆ ಕೂಡಿದ್ರತ್ತ ಅದೊಂದು ದೊಡ್ಡ ಚಿಂತೆ. ಆ ಕಡೆ ಹಳ್ಳಿ ಮೈಸೂರು ಭಾಗದಾಗ ಮೊನ್ನೆ ಮತ್ತೆ ಹೋಗಿದ್ದೀವಿ ನಾನು ಅನಂತಕುಮಾರ್ ಹೆಗಡೆಯಲ್ಲಿ. ಮತ್ತು 7-8 ಸಾವಿರ ಎದಕ್ಕೆ ಬಲಿದಾನ ದಿವಸ ಹತ್ತು ಮಾಡಿದರು. ಭಗತ್ ಸಿಂಗ್, ರಾಜಗುರು, ಇನ್ನೊಬ್ಬರು ಸುಖದೇವ್, 3 ಜನರ ಗಲ್ಲಿಗೇರಿಸಿದಂಥ ದಿನವನ್ನು ಬಲಿದಾನ ದಿವಸಕ್ಕೆ ಹೋದರೆ
ಪಾಪ ಆ ಊರಾಗ ಎಂದೂ ಭಗವತ್ ಜಂಡ ಹಚ್ಚಿರಲಿಲ್ಲ. ಅವ್ರಿಗೆ ಭಗತ್ ಸಿಂಗ್ ಅಂದ್ರೆ ಗುರ್ತಿರ್ಲಿಲ್ಲ. ಅವ್ರಿಗೆ ಬರೀ ದೇವೇಗೌಡರು, ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ಮೂರೇ ಮಂದಿ ಗುರ್ತಾರೆ. ಹೀಗಾಗಿ ಅಲ್ಲಿ ಆ ಎಲ್ಲ ಪುಣ್ಯ ಪುರುಷರು, ಸ್ವಾತಂತ್ರ್ಯ ಪುರುಷರ ಒಂದು ಹೆಸರನ್ನು ಕೇಳಿದಾಗ ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಅಲೆ ನಿರ್ಮಾಣ ಆಗಿದೆ. ಅದು ಯಾವ ಅಲೆ? ಹಿಂದುತ್ವದ ಅಲೆ. ಇದಕ್ಕೆ ಜನ ಇವತ್ತು ಸಪೋರ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಹಿಂದುತ್ವ ಉಳಿದ್ರ ಸಲಗಿ ನೋಡ್ರಿ. ಇವಾಗ ಉತ್ತರ ಪ್ರದೇಶದಾಗ ಯೋಗಿ ಆದಿತ್ಯನಾಥರನ್ನ ಜನ ಯಾಕೆ ಒಪ್ಕೊಳಕತ್ತಾರೆ? ಒಂದೇ ಹಿಂದೂ ಗಣಪತಿ ಮ್ಯಾಗ ಕಲ್ಲು ಹೋಗಿದ್ರೆ ಏನಾರು ಮಾಡಿದ್ರೆ ಅವ್ರ ಮನೆಗೆ ಏನು ಬರ್ತದೆ? ಹಂಗ ಕರ್ನಾಟಕದಾಗೂ JCB ಬೇಕಾಗೈತೆ ಜನರಿಗೆ. ನಾ ಬಂದ್ರೆ ಹಂಗೆ ಮಾಡ್ತೀನಿ. ಒಂದೇ ಗಣಪತಿ ಮ್ಯಾಗ ಕಲ್ಲು ಬಿತ್ತು, ರಾಮನವಮಿ ಮ್ಯಾಗ ಬಿತ್ತಂದ್ರೆ ಅದು ಅಲ್ಲಿದ್ರೆ ಡಮ್ಮೆ. ಅವ್ರನ್ನೆಲ್ಲ ಜೈಲಿಗೆ ಹಾಕಿ ಬಿರಿಯಾನಿ ತಿನ್ನಿಸಿಲ್ಲ, ಅಲ್ಲೇ ಸೀದಾ ಮ್ಯಾಗ ಹೋಗ್ತಾರೋ ತಳಗೆ ಹೋಗ್ತಾರೋ ಗೊತ್ತಿಲ್ಲ. ಇಲ್ಲಂದ್ರೆ ನಮ್ಮ ಧರ್ಮನೇ ಉಳಿದಿಲ್ಲ ಈ ರಾಜ್ಯದಾಗ. ಎಲ್ಲರೂ ಅವ್ರ ಬಗ್ಗೆನೇ ಮಾತಾಡ್ತಾರೆ. ವಿಧಾನಸೌಧದಾಗ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಒಬ್ಬ ರಾಜ್ಯಸಭಾ ಸದಸ್ಯ ಆರಿಸಿ ಬಂದವ. ಅವನ ಜೋಡ ಇದ್ದವ್ರು ಒದರಿದ್ರು. ವಿಧಾನಸಭೆಯಲ್ಲಿ ಚರ್ಚೆ ಪ್ರಾರಂಭ ಆಯಿತು. ನಾ ಹೇಳಿದೆ, ಸ್ಪೀಕರು ನಮ್ಮ ಖಾದರ್ ಪಾಪ ಒಳ್ಳೆ ಮನುಷ್ಯ. ಅವತ್ತು ನಾ ಏನು ಹೇಳಿದೆ, ಯಾರು ಈ ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಕುಡಿದು, ಯಾರು ಈ ದೇಶದ ಗಾಳಿ ಸೇವನೆ ಮಾಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರಲ್ಲ, ಅವ್ರದ್ದು ಹರಾಮ್ಕೋರು, ತಾಯ್ಗಂಡ್ರು, ನಾಲಾಯಕ ನನ್ನ ಮಕ್ಕಳು. ದುರ್ದೈವನಂದ್ರೆ ನಮ್ಮ ಹಿಂದೂ ಒಬ್ಬ MLA ಎದ್ದು ನಿಂತು, ಅಧ್ಯಕ್ಷರೇ ಯತ್ನಾಳಿಗೆ ಈ ರೀತಿ ಮಾತಾಡಲಿಕ್ಕೆ ಅವಕಾಶ ಕೊಡಬಾರ್ದು, ಇದು ಅಸಂವಿಧಾನ ಆಗ್ತದೆ ಅಂತ ಹೇಳಿದ್ರು. ಪಾಪ ಖಾದರ್ ಏನು ಹೇಳಿದ್ರು, UT ಖಾದರು, ರಾಯರೆಡ್ಡಿಯವರೇ ಯತ್ನಾಳಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿನಿ, ಪಾಕಿಸ್ತಾನಕ್ಕೆ ಯಾವ ಶಬ್ದದಿಂದ ಬೈದರೂ ಬಯಲಾಕತ್ತ. ಆ ಖಾದರ್ ನಟರ ಬುದ್ಧಿ ಬೇಕಲ್ಲ ಇವರಿಗೆ, ನಮ್ಮವ್ರಿಗೆ ಹೇಳ್ಬಿಟ್ರೆ. ನನ್ನ ಎಲ್ಲ ಆನ್ ರೆಕಾರ್ಡ್ ಅದು. ಏನು ಬೈದೀನಿ ಪಾಕಿಸ್ತಾನಕ್ಕೆ ಅದನ್ನು ಯಾವುದೂ ರೆಕಾರ್ಡಿಂದ ತೆಗೆಸಲಿಲ್ಲ. ಹೀಗಾಗಿ ವಿಧಾನಸಭೆಯಲ್ಲಿ ಅಧಿಕೃತವಾಗಿ ಇನ್ನು ನೀವು ಯಾರೇ ಮಾತಾಡಿದ್ರು ಸಹ ವಿಧಾನಸಭೆದಾಗೆ ಅಧಿಕೃತ ಆಗೈತೆ ನನ್ನ ಮಾತು. ನೀವು ಯಾರ ಶಬ್ದಗಳು ಈ ಉಪಯೋಗ ಮಾಡಿ ಪಾಕಿಸ್ತಾನ ಜಿಂದಾಬಾದ್ ಅಂತವ್ರು ಬೈದ್ರೆ ಪೊಲೀಸರು ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಕೇಸ್ ಹಾಕಿದ್ರೆ ನನ್ನ ಕಡೆ ಬರ್ರಿ. ಅವ್ರು ನನ್ನ ಮ್ಯಾಗ ಕೇಸ್ ಹಾಕ್ತಾರೆ, ದಿನ ಒಂದು ಕೇಸ್ ಹಾಕ್ತಾರೆ ಅವ್ರು. ಈಗ 81 ಕೇಸ್ ಹಾಕ್ಯಾರ. ನಾ ಹೇಳೇನವ್ರಿ ಪೊಲೀಸರಿಗೆ, ಪಾಪ ನಿಮ್ಮದೇನು ತಪ್ಪಿಲ್ಲ, ನಿಮ್ಗೆ ಅಲ್ಲಿ ಮ್ಯಾಗಿಂದ ಆರ್ಡ್ರ್ ಬರ್ತದೆ. ಇವತ್ತು ತಾಳಿಕೋಟಿಗೆ ಬರ್ಲಾಕತ್ತಾನೆ ಯತ್ನಾಳು, ಒಂದು ಕೇಸ್ ಮಾಡಿರಿ. ನಾ ಹೇಳೇನವ್ರಿಗೆ, ಒಟ್ಟು 150 ಕೇಸ್ ಆಗುತ್ತಾನೆ, ಹಿಂದೆ ಸರಿಯಬೇಡಿ ಮಾನ್ಯ ಪೊಲೀಸರೇ. ಯಾಕೆ 150 ಕೇಸ್ ಹಾಕತ್ತೇಳಿನಂದ್ರೆ, ಒಂದು ಕೇಸಿಗೆ ಒಬ್ಬ MLA ಆರಿಸ್ಬರೋ ಕರ್ನಾಟಕದಾಗ. ಹಾಗಾದ್ರೆ ಎಷ್ಟು ಮಂದಿ MLA ಆಗ್ತೀವಿ ನಾವು? 150 ಮಂದಿ. ಅಲ್ಲಿಂದ ಅದೇ ಪೊಲೀಸರ ಕಡೆಯಿಂದ ಅವ್ರು ಯಾರು ಕೇಸ್ ಹಾಕ್ಸಿರ್ತಾರಲ್ಲ, ಅವ್ರು ತಂದು ಬರೋಬ್ಬರಿ ಓದ್ದು ಅವ್ರ ಕಡೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಇರ್ತಾರಲ್ಲ, ರೋಡ್ ಮ್ಯಾಗೇ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಮಾಡ್ಕೊ ತಗೊಂಡು ಮಾಡ್ತಾರೆ. ನಡೆದಲೇನು ಸಂಭಾವಿತ ಕಾಲ ಹೋಯ್ತು. ಎಲ್ಲರೇ ಶಾಂತಿ ಶಾಂತಿ ಇಲ್ಲ. ಈಗ ಬರೀ ಏನೋ ಕ್ರಾಂತಿ ಕ್ರಾಂತಿ ಕ್ರಾಂತಿ. ಇಲ್ಲಕ್ಕಂದ್ರೆ ನಮ್ಮ ಧರ್ಮ ಉಳಿದಿಲ್ಲ ಬಂಧುಗಳೇ. ನಮ್ಮ ಪುರೋಹಿತರು ಹೇಳಿದ್ರಲ್ಲ, ಲವ್ ಜಿಹಾದತ್ ಮಾಡ್ತಾರೆ. ಇವತ್ತು ನಮ್ಮ ಹಿಂದೂ ಹೆಣ್ಮಕ್ಕಳನ್ನ, ಆಯಾ ಜಾತಿಯ ಮಕ್ಕಳನ್ನ ಈ ರೇಟಿಗೆ ಅವನ ಮೊದಲ ಪ್ರೀತಿ ಮಾಡೋದು, ಲಗ್ನ ಆಗೋದು, ಮುಂದೆ ಅದೊಂದು ಹಡಿಯುವ ಮಂತ್ರ ಆಗಿಬಿಡ್ತದೆ. ಹಡಿಯುವ ಯಂತ್ರ. ಒಂದು 4, 5, 8 ಹಿಂಗೆ ತೆಗೆದು ಮತ್ತು ತಲಾಕ್ ಕೊಡೋದು, ಮತ್ತೊಂದು ಲಗ್ನ ಆಗೋದು. ಈಗ ಎಲ್ಲಿ ಕೇರಳದಾಗ ಏನಾಗಿದೆ, ಇವತ್ತು ಜಮ್ಮು ಕಾಶ್ಮೀರದಾಗ ಏನಾಯಿತು? ಮೊನ್ನೆ ಎಲ್ಲರೂ ನೋಡ್ಲಕತ್ತಿರಲಿಲ್ಲ ದುರಂಧರ್ ಸಿನಿಮಾ ನೋಡ್ರಿ ಇಲ್ಲ? ಬತ್ತಂದ್ರೆ ಎಲ್ಲರೂ ನೋಡ್ರಿ, ಇಟ್ಟು ಮಂದಿಗೆ ಬೆಂಕಿ ಬಿದ್ದೈತಿ. ಶಾರುಖ್ ಖಾನ್, ಅಮೀರ್ ಖಾನ್ ಅಂತವ್ರು ಹಿಡಿದು ಭಾರತ ಎಷ್ಟು ಸ್ಟ್ರಾಂಗ್ ಐತಿ ಜಗತ್ತಾಗ ಅನ್ನೋದು
ಆ ಸಿನಿಮಾದಾಗ ತೋರಿಸೋದು ಎಲ್ಲ ಸತ್ಯ ಐತಿ, ಯಾವುದೂ ಸತ್ಯಕ್ಕೆ ದೂರಿಲ್ಲ. ಎಂತಿಂಥವ್ರು ಹೊಡೆದು ಬಂದಾರ ನಮ್ಮ ರಾವ್ದವ್ರು. ನಮ್ಮ ಇಂಡಿಯನ್ ಮಿಲ್ಟ್ರಿ ಒಂದು ಕಾಲದಲ್ಲಿ ಭಾರತದ ಸೈನ್ಯ ನಮ್ಮ ಕುತ್ತಿಗೆ ಕೊಯ್ತಿದ್ರು, ರುಂಡ ಕತ್ತರಿಸ್ತಿದ್ರು. ನಮ್ಮ ಸೈನಿಕರದ್ದು ಪೊಲೀಸರು ರುಂಡ ಕತ್ತರಿಸಿ ಚೀಲ್ನಾಗ ಹಾಕಿ ಚಾಲೆಂಜ್ ಕಳಿಸ್ತಿದ್ರು, ನಿಮ್ಮ ಸೈನಿಕನ್ನ ಕತ್ತರಿಸಿ ಏನು ಮಾಡ್ಕೋತಿರತ್ತೇಳಿ. ಈಗ ಒಂದು ಸೈನಿಕಗೆ ಅವ್ರೇನಾರು ಮಾಡಿದ್ರೆ 10 ಪಾಕಿಸ್ತಾನ ಹೊಡೆದು ಬಾ ಅಂತೇಳಿ ಆರ್ಡರ್ ಕೊಡುವಂಥ ಒಬ್ಬ ನರೇಂದ್ರ ಮೋದಿ ದೇಶನಾಗ ಅದ ಅಂತೇಳಿ ನಾವು ಜಾಗೃತಿ ಇದ್ದೀವಿ. ಮೊದಲು 500 ರೂಪಾಯಿ ತೊಗೊಂಡು ಕಲ್ಲು ಹೋಗಿತ್ತಿದ್ದು ನೋಡಿರಲಿಲ್ಲ, ಶುಕ್ರವಾರ ಬತ್ತಂದ್ರೆ ಕಲ್ಲು ಹೋಗ್ಯಾರು ಜಮ್ಮು ಕಾಶ್ಮೀರ್ನಾಗ. ಈಗ ಒಂದು ಕಡೆ ಕಲ್ಲು ಬೀಳಾಕತ್ತವ, ಉತ್ತರ ಪ್ರದೇಶನಾಗ ಎಲ್ಲ ಕಲ್ಲು ಬೀಳಾಕತ್ತವ. ಯಾಕಂದ್ರೆ ನೀವು ಎಷ್ಟು ಸಮಾಧಾನ ಇರ್ತೀರಿ, ಅದ್ರ ದುರುಪಯೋಗ ಆಗ್ತಾಯಿದೆ. ಇವತ್ತು ನಾವು ಸುಮ್ಕೊಂಡಿರೋದಲ್ಲ, ಕ್ರಿಯೆಗೆ ಪ್ರತಿಕ್ರಿಯೆ ಇರಬೇಕು. ಇವತ್ತು ಮಹಾರಾಣಾ ಪ್ರತಾಪರ ಮೂರ್ತಿ ಕೂಡಿಸಿದ್ರಿ, ನಾನು ಬಿಜಾಪುರನಾಗ ಕೂಡಿಸೀನಿ. ಜೈಪುರ್ನಾಗೇ ಸುಮಾರು 55 ಲಕ್ಷ ರೂಪಾಯಿ. ನಾ ಯಾರ ಕಡೆ ರೊಕ್ಕ ತೊಗೊಂಡಿಲ್ಲ, ಸ್ವಂತ ನಾನೇ ಎಲ್ಲ ಮೂರ್ತಿಗಳು ಕೊಡ್ಸೀನಿ ಬಿಜಾಪುರನಾಗ. ಮಹಾರಾಣಾ ಪ್ರತಾಪರದು ಜೈಪುರ ನಂತರ 2ನೇ ದೊಡ್ಡ ಮೂರ್ತಿ ಭಾರತದಾಗಿದ್ದರೆ ಅದು ಬಿಜಾಪುರದ ಮಹಾರಾಣಾ ಪ್ರತಾಪ್. 19 ಫೂಟ್ ಐತಿ. ಇವತ್ತು DC ಆಫೀಸು ಅಲ್ಲಿ ಆಗ್ಲಕ್ಕತ್ತದೆ, ZP ಆಫೀಸು ಅಲ್ಲೇ ಐತಿ. ಮಹಾರಾಣಾ ಪ್ರತಾಪರ ಬಗ್ಗೆ ನಮ್ಮ ಗುರುಗಳು ಹೇಳಿದ್ರು, ಬರೇ ಅಕ್ಬರ್ ಒಂದು ದಿವಸನೂ ಮಹಾರಾಣಾ ಪ್ರತಾಪರ ವಿರುದ್ಧ ಯುದ್ಧಕ್ಕೆ ಬರಲಿಲ್ಲ. ಒಬ್ಬ ಒಬ್ಬ ಸೈನ್ಯ ಅಧಿಕಾರಿನ ಕೊಟ್ಟು ಕಳಿಸ್ತಾನೆ ಯುದ್ಧಕ್ಕೆ. ಮಹಾರಾಣಾ ಪ್ರತಾಪರ ಎಷ್ಟು ವಜನ್ ಇದ್ರು ಅಂದ್ರೆ 105 ಕಿಲೋ ಇದ್ದರು. ಅವ್ರ ಕೈಯಾಗಿನ ಎಲ್ಲ ಅಸ್ತ್ರಗಳು ಹಿಡಿದ್ರೆ 70 ಕಿಲೋದು. ಚೇತಕ್ ಅಂತೇಳಿ ಕುದುರೆ ಮ್ಯಾಗ ಕೂತು ಅವನ ಸೈನ್ಯಪತಿ ಏನು ಕಳಿತಾರಲ್ಲ, ಸೇನಾಪತಿಗೆ ಹೊಡೆದ್ರೆ ಇಂತಲ್ಲಿ ಹೊಡೆದ್ರೆ ಇದು ಅರ್ಧ ಕುದುರೆ ಅರ್ಧ ಈ ಕಡೆ ಹೋಗಿತ್ತು, ಅರ್ಧ ಈ ಕಡೆ ಹೋಗಿತ್ತು. ಇದನ್ನು ಕೇಳಿ ಅಕ್ಬರ ಒಂದಕ್ಕೆ ಮಾಡ್ಕೊಂಡಿದ್ದ. ಇದನ್ನು ಯಾರು ಹೇಳ್ಯಾರ ನಮಗೇನು ಹೇಳ್ಯಾರ? ಬಾಬರ್ ನಮಗೆ ಏನಾಗ ನಮ್ಮ ಇತಿಹಾಸನಾಗ ನಮಗೆ ಈ ಮೊಘಲ್ ಸಂತತಿದು ಎಲ್ಲ ಹೆಸರು ಗುರ್ತದವು. ಹುಮಾಯೂನ, ಬಾಬರ್, ಅಲ್ಲಿಂದ ಯಾರು ಅಕ್ಬರ, ಅವ ತಾಜ್ ಮಹಲ್ ಕಟ್ಟದ, ಯಾವ ಕಟ್ಟಿಲ್ಲ ಅವ, ಜಹಾಂಗೀರ್, ಅವೆಲ್ಲ ಹೆಸರು ನೆನಪದ ಇಲ್ಲ ನಮಗೆ. ಯಾರ್ಯಾರು ಮಹಾರಾಣಾ ಪ್ರತಾಪನ ತಂದೆ ಹೆಸರು ಗುರ್ತೈತನು, ಶಿವಾಜಿ ಮಹಾರಾಜ ಸಾವ್ರಾಜ ತನ ಅಷ್ಟೇ ನಮ್ಗೆ ಗುರ್ತದ, ಅದ್ರ ಇತಿಹಾಸ ನಮ್ಗೆ ಗುರ್ತಿಲ್ಲ. ನಮಗೆ ಕಲಿಸಿದ ಬರೀ ಟಿಪ್ಪು ಸುಲ್ತಾನ, ಘನವಂತನಾದ ಅಕ್ಬರ, ಔರಂಗಜೇಬ ಹರಾಮ್ಕೋರ, ಔರಂಗಜೇಬ, ಟಿಪ್ಪು ಸುಲ್ತಾನ್ ಲಕ್ಷಾಂತರ ಹಿಂದೂಗಳನ್ನು ಕೊಡಗಿನಲ್ಲಿ ಕೊಲೆ ಮಾಡಿ ಸುಮಾರು 3,500 ದೇವಸ್ಥಾನಗಳ ನಿರ್ಮಾಣ ಮಾಡಿದ್ರು. ಇದೇ ರಾಮ ಮಂದಿರ ಏನು ಬಾಬರಿ ಒಂದೇನು ಇದು ಮಾಡಿದ್ರಲ್ಲ, ಅವತ್ತಿನಿಂದ 500 ವರ್ಷ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರೆ 500 ವರ್ಷ ತಗೋತು. ಎಷ್ಟು ಜನ ಅದ್ರೊಳಗೆ ಪ್ರಾಣ ಕಳ್ಕೊಂಡಾರ ಗೊತ್ತಾ? ನಾನು ಹೋಗಿದ್ದೆ ಅಯೋಧ್ಯಕ್ಕೆ, ಡಿಸೆಂಬರ್ 6ಕ್ಕೆ ನಾ ಅಲ್ಲೇ ಇದ್ದೆ ರೀ. ಏನೋ ಸಣ್ಣವಿದ್ದೇನೋ, ಏನು MLA ಏನೂ ಆಗಿದ್ದಿಲ್ಲ. ಅವತ್ತು ಮುಂಜಾನೆ 6ಕ್ಕೆ ಮ್ಯಾಗೆ ಹತ್ತಿದ್ರು. ಪೂರ್ತಿ ಕಲ್ಯಾಣ್ ಸಿಂಗ್ರಿದ್ರು ಮುಖ್ಯಮಂತ್ರಿ. ರಾತ್ರಿ 10ಕ್ಕೆ ಪೂರ್ತಿ ಸ್ವಚ್ಛ ಆಗಿಬಿಡ್ತದು. ಅಲ್ಲಿ ಇಂತಲೇ ಇತ್ತಂತೇಳಿ ರಾತ್ರಿಯೇ ರಾಮನ ಮೂರ್ತಿ ಕೂಡಿಸುವಂಥ ಕೆಲಸ ಮಾಡಬೇಕಾದ್ರೆ ಲಕ್ಷಾಂತರ ಕಾರ್ಯ ಸೇವಕರು ತಮ್ಮ ಪ್ರಾಣ ಕಳ್ಕೊಂಡ್ರಂತೇಳಿ ಇವತ್ತು ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಯಿತು. ಇವತ್ತು ರಾಮ ಮಂದಿರ ಸ್ಫೋಟ ಮಾಡಬೇಕಂತ ಇನ್ನೂ ಕುತಂತ್ರ ಈ ಜಗತ್ತಿನಾಗ ನಡೆದಿದೆ. ಆದರೆ ಇನ್ನು ಮುಂದೆ ರಾಮ ಮಂದಿರಕ್ಕೆ ಕೈ ಹಚ್ಚುವಂಥ ತಾಕತ್ತು ಜಗತ್ತಿನ ಯಾವ ಶಕ್ತಿಯಲ್ಲಿ ಇಲ್ಲ ಅನ್ನುವಂಥದ್ದು ಭಾಳ ನಾವು ತಿಳ್ಕೋಬೇಕು. ಬಂಧುಗಳೇ, ನಾವೆಲ್ಲ ಒಂದಾಗಬೇಕು. ಹಿಂದೂಗಳು ಒಂದಾಗದೇ ಇದ್ದರೆ ಕೆಲವೊಂದು ಸ್ವಾಮಿಗಳು ಹಾದಿ ಬಿಟ್ಟಾರೆ. ಈಗ ಅವರು ತಮ್ಮ ಧರ್ಮವನ್ನು ಟೀಕಾ ಮಾಡಿದ್ರೆ ಅಲ್ಲಿ ಅವನೋ ಒಬ್ಬ ಅದನ್ನು ಹೇಳ್ತಾನೋ, ಆಕಳದಿಂದ ತಯಾರು ಮಾಡಿದಂಥ ವಿಭೂತಿನೇ ಯಾಕೆ ಹಚ್ಕೋಬೇಕು ಅಂತ ಕೇಳಿದೆ.
ನಾ ಹೇಳ್ದ ನಿನಗೆ ಆಕಳದಿಂದ ಅಲರ್ಜಿ ಇತ್ತಂದ್ರೆ ಹಂದಿದು ಯಾಕೆ ಹಚ್ಕೊಂಡ್ರು ನಡೀತಿದ್ರೆ ಉತ್ತರ ಕೊಡಬೇಕು. ಇಲ್ಕಂದ್ರೆ ಇವ್ರು ಬಾಯಿಗೆ ಬಂದಾಗ ಮಾತಾಡ್ತಾರೆ. ಇನ್ನೊಬ್ಬ ಹೇಳ್ತಾನೆ ಬಸವಣ್ಣ ಲಿಂಗಾಯತ ಧರ್ಮ ಇಸ್ಲಾಂ ಒಂದೇ ಅತ್ತು. ಯಾಕಂದ್ರೆ ಲಿಂಗಾಯತರೊಳಗೂ ಮಣ್ಣು ಮಾಡ್ತಾರೆ, ಸತ್ತಾಗ ಅವರು ಮಣ್ಣು ಮಾಡ್ತಾರೆ. ಬಸವಣ್ಣ 2 ಲಗ್ನ ಆಗಿದ್ದ, ಪೈಗಂಬರ್ 4 ಲಗ್ನ ಆಗಿದ್ದು, ಏನು ಫರಕ್ ಐತೆ? ಅದಕ್ಕೆ 2 ಸಮಾನತೆ. ನಾ ಹೇಳಿದೆ ನೀವು ಇದ್ರಾಗ ಯಾಕಿದ್ರಿ ನಮ್ಮ ಧರ್ಮದಾಗ ಹೋಗ್ರಿ ಅನ್ನೋಣ, ಅದ್ರಾಗೆ ಒಂದು ಹಸಿರು ಅಂಗಿ ಹಾಕೊಂಡು ಅಡ್ಡಾಡ್ರಿ, ನಿಮ್ಗೆ ಎಷ್ಟು ಗೌರವ ಸಿಗ್ತೈತೆ ಅನ್ನೋದು. ಇದು ನಾವು ನೇರವಾಗಿ ಮಾತಾಡ್ದಿದ್ರೆ ಇವತ್ತು ಎಲ್ಲ ಬಾಯಿ ಬಂದಾಗ್ಯಾವ. ಎಲ್ಲ ಮೊದಲೇಟು ಹಾರಾಡ್ತಿದ್ದು ನೋಡಿರಿಲ್ಲ, ಈಗ ಎಲ್ಲರೂ ಮಾತಾಡ್ತಾರೋ ಅವ್ರು ಸ್ವಾಮಿಗಳು. ನಾನು ವಿರುದ್ಧ ಮಾತಾಡಬೇಕು, ಹತ್ನಾಳು ಹೇಳ್ತಕ್ಕೆ ಖಂಡನೆ. ಮೊದಲು ಜಿಗಿದಾಡ್ತಿದ್ರು. ಬಸವಣ್ಣವ್ರನ್ನ ಎಲ್ಲರೂ ಬೈದಾರ. ಬಸವಣ್ಣವ್ರು ಹಿಂದೂ ಧರ್ಮಕ್ಕೆ ಎಲ್ಲರೂ ಬೈದಾರ. ಸನಾತನ ಧರ್ಮದ ಬಗ್ಗೆ ಎಲ್ಲರೇ ಬಸವಣ್ಣನ ಮೂಢನಂಬಿಕೆಗಳ ಬಗ್ಗೆ ಅವರು ಮೂಢನಂಬಿಕೆಗಳ ಬಗ್ಗೆ ಬಸವಣ್ಣವರು ಕ್ರಾಂತಿ ಮಾಡ್ಯಾರ. ಆದರೆ ಇವತ್ತು ಬಸವಣ್ಣವ್ರನ್ನ ನಕ್ಸಲೈಟ್ ಟೈಪು ಅವ್ರು ಕಮ್ಯುನಿಸ್ಟ್ ಮಾಡ್ಲಿಕ್ಕೆ ಹೊಂಟಂಥ ಒಂದು ವರ್ಗ ಐತೆ. ಅವರು ತಗೊಂಡು ಒಬ್ಬ ಏನೋ ಪ್ರಿನ್ಸಿಪಾಲ್ ಏನೋ ಪ್ರೊಫೆಸರ್ ಅದಾನವ ಮನೆಯಲ್ಲಿ ಹೇಳ್ತಾನ, ಕುಂಕುಮ ಹಚ್ಕೊಂಡ್ರೆ ಹೊಡೀರಿ, ಅವ್ನು ಕಪಾಳಿಗೆ ಹೊಡೀರಿ ಅಂದರೆ ಎಲ್ಲಿಗೆ ಧರ್ಮದ ವಿರುದ್ಧ ಅಪಪ್ರಚಾರ ಈ ದೇಶದಲ್ಲಿ ನಡೆದಿದೆ. ಇದಕ್ಕೆ ಒಂದೇ ಒಂದು ಉತ್ತರ ಅಂದರೆ ಇವತ್ತು ತಾಳಿಕೋಟೆಯಲ್ಲಿ ಇವತ್ತೇನು ನೀವು ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಒಂದು 15ರಿಂದ 20 ಸಾವಿರ ಜನ ಸೇರಿ ಶಿವಾಜಿ ಮಹಾರಾಜರ ಸರ್ಕಲ್ ತನಕ ಜನ ಕೂಡ್ಯಾರ. ಯಾಕಂದ್ರೆ ಧರ್ಮ ರಕ್ಷಣೆಗಾಗಿ ನೀವು ಒಂದಾಗಿರಿ. 2028ಕ್ಕೆ ತಯಾರಾಗ್ರಿ. ಕರ್ನಾಟಕದಾಗ ಒಂದು ಸನಾತನ ಧರ್ಮ ರಕ್ಷಣೆ ಮಾಡೋವಂಥವನ್ನೇ ಆಗಬೇಕು. ಮನೆ ತುಂಬ್ಕೊಂಥ ಮುಖ್ಯಮಂತ್ರಿ ಬೇಕಾಗಿಲ್ಲ ನಮಗೆ. ಅದು ಆದ್ರೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಧರ್ಮ ಉಳಿತದೆ. ಇವತ್ತು ಇಲ್ಲಿ ವೇದಿಕೆ ಮೇಲೆ ಅನೇಕ ಪೂಜ್ಯರು ಬಂದಾರೆ. ಕಾಸಗೇತೇಶ್ವರ ಮಹಾಸ್ವಾಮಿಗಳು ಹಿಂದಿದ್ದಾಗ ನಾ MP ಇದ್ದೆ. ಆವಾಗ DY ಉಪ್ಪಾರ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು, ಗುರು ಕಾಣಿಕೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ನಾನು ಬಂದಿದ್ದೆ. ಆ DY ಉಪ್ಪಾರ್ ಅವರು ಪಾಪ ಅವತ್ತು ಕಣ್ಣೀರು ಆನಂದ ಬಾಷ್ಪದಿಂದ ಭಾಷಣ ಮಾಡಿದ್ರು. ಏನು ಹೇಳಿದ್ರಂದ್ರೆ, ನಾ ಇಟ್ಟು ದೊಡ್ಡ ಕಾಂಟ್ರಾಕ್ಟ್ರಿಗೆ 2 ಹೆಲಿಕಾಪ್ಟರ್ ಇದ್ದರಪ್ಪ ಅವರು. ಈಗ ನಾ ಇಟ್ಟು ದೊಡ್ಡ ಮನುಷ್ಯ ಆಗೀನಿ, ಇಟ್ಟು ದೊಡ್ಡ ಆಗೀನಿ. ಅದಕ್ಕೇನೋ ಅವಾಗಿನ ಕಾಲಕ್ಕೆ 1 ಕೋಟಿ ರೂಪಾಯಿನೋ ಅವರು ಇದು ಕೊಟ್ಟರು. ಅದಕ್ಕೆ ಅವ್ರು ಏನು ಹೇಳಿದ್ರು, DY ಉಪ್ಪಾರ್ ಇವತ್ತು ನಾನು ನೆನಪೈತಿ. ಯಾಕಂದ್ರೆ ಸಣ್ಣ ಗುರುಗಳು ಬಂದಾರಂದ್ಮ್ಯಾಗ ನನಗೆ ಅವ್ರದ್ದು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಅವರ ವಿಚಾರಗಳಿಗೆ ಕೇಳ್ತಿರ್ತೀನಿ. ಅವರು ನನಗೆ ಅನ್ನಿಸ್ತದೆ ಬಿಜಾಪುರ ಜಿಲ್ಲಾದಾಗ 2ನೇ ಸಿದ್ದೇಶ್ವರ ಸ್ವಾಮಿಗಳು ಆಗ್ತಾರಂತ. ಅಷ್ಟು ಅವ್ರ ವಯಸ್ಸು ನೋಡಿದ್ರೆ, ಅವರ ವಿಚಾರಗಳು ಅವ್ರು ಮಾತಾಡೋದು ನೋಡಿದ್ರೆ ನನಗೆ ಅನ್ನಿಸ್ತದೆ ನನ್ನ ತಲೆಯಾಗ, ಎಲ್ಲಪ್ಪ ಇವರೊಬ್ಬರು ನಮಗೆ ಸಿದ್ದೇಶ್ವರ ಅಪ್ಪಾರದ ಕೊರತೆಯನ್ನು ಬಿಜಾಪುರ ಜಿಲ್ಲೆಯಲ್ಲಿ. ಯಾಕಂದ್ರೆ ನಾನು ಸಿದ್ದೇಶ್ವರ ಸ್ವಾಮಿಗಳು ಪರಂ ಭಕ್ತ. ನಾನು ಅವ್ರು ಹೇಳ್ತಿದ್ರು, ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ರು ಕೆಲವು ಮಂದಿ ಸಿದ್ದೇಶ್ವರಪ್ಪರ ಬಳಿ ಹೋಗಿ, ಸ್ವಲ್ಪ ಗೌಡ್ರಿಗೆ ಹೇಳ್ರಿ ನಿಮ್ಮ ಭಕ್ತದನ ಸ್ಟೇಟ್ ಮಾತಾಡಬೇಡ ಅಂತ ಹೇಳ್ರಿ, ಮಂದಿ ಸುಮಾರು ಅದಾರ ಅಂತೇಳಿ. ಅವಾಗ ಏನು ಹತ್ತಿದ್ರು ಗುರ್ತದೆ ಅಲ್ಲಿ ಸಿದ್ದೇಶ್ವರಪ್ಪರು, ಇಲ್ಲ ಒಬ್ರು ಹಂಗೆ ಮಾತಾಡೋರು ಒಬ್ರು ಬೇಕು, ಎಲ್ಲರೂ ಸಮಾಧಾನ ಆದರೆ ಹೆಂಗೆ ನಡೀತೈತೆ ನಕ್ಕೋತ ಹೇಳ್ಬಿಡೋರು ಅವರು. ಹಾಗೆ ನಮ್ಮ ಕಾಸಗೇತೇಶ್ವರ ಸ್ವಾಮಿಗಳು ಈ ಭಾಗದಾಗ ಅವ್ರು ಹೇಳಿದ್ರು, DY ಉಪ್ಪಾರ್ ಅವ್ರದ್ದು ಇಲ್ಲಾನು ನನಗೆ ಯಾವಾಗಲೂ ನೆನಪು ಬರ್ತದೆ ಹೌದು ಆ ಮಾತು. ಅವ್ರ ಸ್ವಾಮಿಗಳೆಲ್ಲ ಅಡ್ಡಾಡಿ ರೊಟ್ಟಿಗೊಳೆ ಮಾಡಿ ತಂದು ತಂದು ರೊಟ್ಟಿ ತುಗುಡಿ ತಿಂದು ಇಟ್ಟು ದೊಡ್ಡ ಶ್ರೀಮಂತನಾಗಿನಿ ಅಂತೇಳಿ DY ಉಪ್ಪಾರ್ ಜಾತಿ ಮಾಡಿದ್ರೆ. ಯಾರು ಲಿಂಗಾಯತರ ಜಿಲ್ಲೆ ಜಾತಿ ಮಾಡಿದ್ರ? ಇವತ್ತು ತುಮಕೂರು ಸಿದ್ಧಗಂಗಾ ಮಠ ಅಲ್ಲಿ ಹೋದ 10,000 ಮಕ್ಕಳು ಇವತ್ತು ಶಿಕ್ಷಣ ಕೊಡ್ತಾರೆ. ಮನೆ ಕೊಪ್ಪಳ ಮಠಕ್ಕೆ ಹೋಗಿದ್ದೆ ನಾನು. ಒಂದು 101 ಕ್ವಿಂಟಲ್ ಅಕ್ಕಿ, ಒಂದು 10 ಕಿಲೋ ತುಪ್ಪ, ಒಂದು 5,000 ವಿಭೂತಿ ತೊಗೊಂಡೋಗಿದ್ದೆ. ಇವತ್ತು ಸಿದ್ಧಗಂಗಾ ಮಠ ಬಿಟ್ಟರೆ ಇವತ್ತು ಕೊಪ್ಪಳದ ಗವಿಸಿದ್ಧ ಮಹಾಸ್ವಾಮಿಗಳು ಸಹ ಅಷ್ಟು ಬಡವರಿಗೆ 5,000 ಬಡ ಮಕ್ಕಳಿಗೆ ಇವತ್ತು ಜಾತಿ ಇಲ್ಲ, ಎಲ್ಲ ಜಾತಿ ಜನಾಂಗದವರು ಅದಾರೆ. ಇದು ನಮ್ಮ ವೀರಶೈವ ಲಿಂಗಾಯತ ಸಂಪ್ರದಾಯ ಇದ್ದರೂ ಎಲ್ಲ ಸಮುದಾಯಗಳನ್ನು ಪ್ರೀತಿಯಿಂದ ನೋಡುವಂಥ ಧರ್ಮ. ಎಲ್ಲೋ ಸಣ್ಣ ಪುಟ್ಟ ಅಸ್ಪೃಶ್ಯತೆ ಇದೆ, ಅದನ್ನು ಹೋಗಬೇಕು. ಹಿಂದೂ ಧರ್ಮ ಉಳಿಬೇಕು. ಭಾರತದಲ್ಲಿ ಮುಂದಿನ ಮೋದಿಯವ್ರ ನಂತರ ಯೋಗಿಯವ್ರು ಆಗ್ಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಂಡು